ನೀವಿಲ್ಲೇ ಫೋನಲ್ಲಿ ಮಾತಾಡಿ, ಇಲ್ಲ ಯಾರ್ ಫೋನ್ ಅಂತ ಹೇಳಿ. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನ್ ಎಲ್ಲ ವಿಷಯ ಹೇಳ್ಬೇಕಾ ನಿನಗೆ? ಎಲ್ಲ ವಿಷಯನೂ ಎಲ್ರಿಗೂ ಹೇಳಕ್ ಆಗಲ್ಲ. ಕೆಲವು ಪರ್ಸನಲ್ ವಿಷಯಗಳು ಎಲ್ಲರ ಹತ್ರ ಹೇಳಕ್ ಆಗಲ್ಲ. ಅಂದ್ರೆ ನಾನ್ ನಿಮ್ಗೆ ಏನು ಅಲ್ವಾ? ನಿಮ್ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಷ್ಟು ಹತ್ರ ಆಗಿಲ್ವಾ ನಾನು? ಮಗನ ಹತ್ರನೇ ಗುಟ್ಟು ಮುಚ್ಚು ಅಂತ ತಪ್ಪು ಏನ್ ಮಾಡಿದ್ರ ಡ್ಯಾಡ್ ನೀವು? ನಿಮಗೆ ನಿಮ್ ಮಗನ್ ಮೇಲೆ ನಂಬಿಕೆ ಇಲ್ವೋ ಅಥವಾ ನಾ ನಿಮ್ಗೇನು ಅಲ್ವಾ? ಹೇಳಿ ಡ್ಯಾಡ್. ಅದೇ ನನ್ನ ಮಾತಿನ ಅರ್ಥ ಸಾರಿ. ನೀನು ಮೊದಲೇ ಕೋರ್ಟ್ ಟೆನ್ಷನಲ್ಲಿ ಇದೆಯಾ ಅಲ್ವಾ? ಅದಕ್ಕೆ ಈ ಸಣ್ಣ ಪುಟ್ಟ ಬಿಸ್ನೆಸ್ ಟೆನ್ಷನ್ ವಿಷಯ ಎಲ್ಲ ನಿನಗೆ ಯಾಕೆ ಹೇಳೋದು ಅಂತ ಅಷ್ಟೇ. ಸಾರಿ ಕಣೋ. ಅದೇ ಈ ವಿಷಯನ ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಕಣೋ. ಆದ್ರೆ ಕೋರ್ಟ್ ವಿಷಯ ಆಗ ನೀನ್ ಸರಿಯಾದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ನಿನಗೆ ತೊಂದರೆ ಆಗೋದು. ಈಗ ಕೋರ್ಟಿಗೆ ಹೋಗ್ಬಿಟ್ಪ, ಆಮೇಲೆ ನಿಧಾನ ಕುತ್ಕೊಂಡು ಈ ವಿಷಯ ಮಾತಾಡೋಣ. ಶಶು, ನೀನು ಆದಿ ಎಲ್ಲ ವಿಷಯನೂ ಹೇಳೋ ಟೈಮ್ ಮಾತ್ರ ಬರ್ತಾ ಇದೆ ಅನ್ಸುತ್ತೆ. ಆದಷ್ಟು ಬೇಗ ಆದಿಗೆಲ್ಲ ವಿಷಯ ಹೇಳಿದ್ರೆ ಸರಿ. ಇಲ್ದಿದ್ರೆ ಆದಿನ ನೀನು ಕಳ್ಕೋಬೇಕಾಗತ್ತೆ ಕಣೋ. ಸ್ವಾತಿ, ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲ, ನೀವಾಗ ಕೋರ್ಟಿಗೆ ತಾನೇ ಹೋಗ್ತಾ ಇದ್ದೀರಾ? ಹೌದು, ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ. ಹೇಳಿದ್ರಿ, ಆದ್ರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇನಿದ್ರು ಪರವಾಗಿಲ್ಲ, ಹೇಳು. ಅದು ಆಂಟಿನೂ ಕೋರ್ಟಿಗೆ ಬರ್ತೀನಿ ಅಂತ ರೆಡಿ ಆಗಿದ್ದಾರೆ. ಹೌದಾ? ಅಷ್ಟೇ ಅಲ್ಲ ಆರ್ಯ, ಆದಿತ್ಯ ಸರು ಸಾಕ್ಷಿ ಅಕ್ಕನ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಆಂಟಿ ಬಲವಾದ ನಂಬಿಕೆಲಿದ್ದಾರೆ. ಒಂದ್ ವೇಳೆ ಅವ್ರ ನಂಬಿಕೆ ನಿಜ ಆದ್ರೆ? ನೋ, ಅದು ಮಾತ್ರ ಸಾಧ್ಯ ಇಲ್ಲ. ಸಾಕ್ಷಿನ ಸಾಯಿಸಿದ್ದು ಅವನೇ ಕೊಲೆ ಮಾಡಿದ್ದು. ನಿಮ್ಗೆ ಸಾಕ್ಷಿ ಅಕ್ಕ ಹೇಗ್ ಅಕ್ಕನೋ ಹಾಗೆ ಆದಿತ್ಯ ಸರ್ಗೆ ತಂಗಿ ಆಗಿದ್ರು. ಅದ್ ಬಿಡಿ, ತಾಯಿ ನಂಬಿಕೆ ಯಾವತ್ತಿದ್ರು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಆದಿತ್ಯ ಸರ್ ವಿಷಯದಲ್ಲೂ ಅವ್ರ ನಂಬಿಕೆ ನಿಜ ಆದ್ರೆ ಏನ್ ಮಾಡ್ತೀರಾ? ಏನೇನ್ ಮಾತಿನ ಅರ್ಥ? ಆದಿತ್ಯ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾನೆ ಅಂತನ? ಅದು ಕನ್ಸಷ್ಟೇ. ಅಕಸ್ಮಾತ್ ನನ್ಸಾದ್ರೆ ಆದಿತ್ಯ ಸರ್ ಜೊತೆ ಆಂಟಿನ ಕಳಿಸ್ತೀರಾ? ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಈಗಾಗ್ಲೇ ಆಂಟಿ ತುಂಬಾ ನೊಂದಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಚುಚ್ಚುಮಾತಿಗೆ ಕೊರ್ಗೋಗ್ತಿದ್ದಾರೆ. ಇಂಥ ಸಮಯದಲ್ಲಿ ಆದಿತ್ಯ ಸರ್ ಜೊತೆನೆ ಹೋಗ್ತೀನಿ ಅಂದ್ರೆ ಏನ್ ಮಾಡ್ತೀರಾ? ಹಾಗೇನಾದ್ರು ಅವ್ರ ಮನೆ ಬಿಟ್ಟು ಹೋಗ್ಲೇಬೇಕಂತಿದ್ರೆ ಅದ್ ನಾನು ಹೇಳ ದಾಟಿ ಮಾತಾಡ್ತಿದ್ರೆ ಈ ರೀತಿ ಕೋಪ ಮಾಡ್ಕೊಂಡು ಮಾತಾಡ್ತೀರಾ? ನೀವ್ ಈಗ ಮಾತಾಡೋದಕ್ಕೇನೆ ಆಂಟಿ ನಿಮ್ಮಿಂದ ದೂರ ಆಗೋ ಮನ್ಸು ಮಾಡಿರೋದು. ನೋಡಿ, ನೀವ್ ಈ ರೀತಿ ಕೋಪದ ಕೈಲಿ ಬುದ್ಧಿ ಕೊಟ್ಟು ಮಾತಾಡೋದನ್ನ ಕಡಿಮೆ ಮಾಡಿ. ಆಂಟಿ ಮನ್ಸಿಗೆ ನೋವಾಗದೆ ಇರೋ ತರ ನೋಡ್ಕೊಳ್ಳಿ. ಅವ್ರನ್ನ ಆದಷ್ಟು ಸಂತೋಷವಾಗಿರೋದಕ್ಕೆ ಬಿಡಿ. ಆಗ ಅವ್ರಿಗೆ ಈ ಮನೇಲಿ ಇನ್ಸೆಕ್ಯೂರಿಟಿ ಫೀಲು ಕಡಿಮೆ ಆಗತ್ತೆ.
ಇಲ್ಲ ಅಂದ್ರೆ ನೀವು ಸೂರ್ಯ ಅಂಕಲ್ಲು ಅವ್ರನ್ನ ಪರ್ಮನೆಂಟಾಗಿ ಕಳ್ಕೊಬೇಕಾಗತ್ತೆ. ಆ ಥರ ಏನೂ ಆಗಲ್ಲ ಸುದ್ದಿ. ಆದಿತ್ಯನ್ಗೆ ಜೈಲ್ ಆಗೇ ಆಗುತ್ತೆ, ಆ ನಂಬಿಕೆ ನನಗಿದೆ. ಆದ್ರೆ ನನಗೆ ಆಂಟಿ ನಂಬಿಕೆನೆ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆಯಲ್ಲ. ಸರಿ, ನಾನು ನೋಡೇ ಬಿಡ್ತೀನಿ, ನಾನಾ ಇಲ್ಲ ಅವನಾ ಅಂತ. ಅಮ್ಮ ಹೋಗಿ ಬರ್ತೀನಿ, ಬಾಯ್. ಆರ್ಯ, ಕೋರ್ಟಿಗೆ ಹೋಗ್ತಾ ಇದೀಯಾ? ಹಾಮ, ಕೋರ್ಟಿಗೆ ಹೊರಟೆ. ನಾನ್ ಬರೋದ್ ಬಿಡ್ವನೋ? ನನ್ನ ಕರ್ಕೊಂಡು ಹೋಗಲ್ವಾ? ಡ್ಯಾಡ್, ನೀವು ಕೋರ್ಟಿಗೆ ಬರ್ತಿದ್ದೀರ ತಾನೆ? ಅದು ನಾನೇನು ಕೇಳ್ತಾ ಇದ್ದೀನಿ, ನನ್ನ ಮಾತು ನಿನ್ ಕಿವಿ ಮೇಲೆ ಬೀಳಲ್ಲ ಅಲ್ವಾ? ಅಂದ್ರೆ ನಾನು ಕೋರ್ಟಿಗೆ ಬರೋದ್ ಬೇಡ ಅಂತನಾ? ಹಾಗಲ್ಲ ಅಮ್ಮ, ನೀವು ಕೋರ್ಟಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಡ್ಯಾಡು ಬರ್ತಾರ ಅಂತ ಕೇಳಿದೆ ಅಷ್ಟೇ. ತೊಂದರೆ ಇಲ್ಲಪ್ಪ, ಅಷ್ಟು ಕಷ್ಟ ಆದ್ರೆ ನಾನು ಆಟೋದಲ್ಲೇ ಹೋಗ್ತೀನಿ. ಅಮ್ಮ ನನ್ನ ಜೊತೆನೆ ಬನ್ನಿ. ನಿಮ್ಮ ತಂದೆ ಹತ್ರ ಮಾತು ಮುಗಿಸ್ಕೊಂಡು ಬಾ, ಹೊರಗಡೆ ಕಾಯ್ತಾ ಇರ್ತೀನಿ. ಡ್ಯಾಡ್, ಆರ್ಯ, ನಾನು ಬರಲ್ಲ, ನೀವು ಹೋಗಿ ಬನ್ನಿ, ಪಾರ್ಟಿ ಮೀಟಿಂಗ್ ಇದೆ. ಯುವರ್ ಆನರ್, ಈ ಹಿಂದೆ ಹೇಳಿಕೆ ಕೊಟ್ಟಂತ ಸಾಕ್ಷಿಗಳು ನನ್ನ ಕಕ್ಷಿದಾರರಾದ ಆದಿತ್ಯ ಅವರೇ ತಪ್ಪಿತಸ್ಥರು ಅಂತ ಹೇಳಿದ್ರು. ಹಾಗೆ ಮಾನ್ಯ ವಕೀಲ ಸಹೋದ್ಯೋಗಿಗಳು ಕೂಡ ಆದಿತ್ಯ ಅವ್ರನ್ನ ಅಪರಾಧಿ ಅಂತ ಪ್ರೂವ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ರು. ಆದರೆ ಅವರು ಆರೋಪಿನ ಒಂದೇ ದೃಷ್ಟಿಯಲ್ಲಿ ನೋಡಿದ್ರೆ ಹೊರತು ಇನ್ನೊಂದು ಕೋನದಲ್ಲಿ ನೋಡಲೇ ಇಲ್ಲ. ಹಾಗೆ ನೋಡಿದಿದ್ರೆ ನಿಜವಾದ ಅಪರಾಧಿ ಯಾರು ಅಂತ ಈ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತು. ಆದರೆ ಸಹೋದ್ಯೋಗಿ ವಕೀಲರು ಹಾಗೆ ಮಾಡಲೇ ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಡಿಫೆನ್ಸ್ ಲಾಯರು ನನ್ನ ದೂಷಣೆ ಮಾಡೋದು ಅಲ್ಲದೆ ಕೋರ್ಟ್ ಸಮಯವನ್ನ ಹಾಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರೋಪಿ ಆದಿತ್ಯನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳನ್ನ ಮರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲ ಯುವರ್ ಆನರ್, ನಾವು ಹೊಸದಾಗಿ ಯಾವ ಸಾಕ್ಷಿಗಳನ್ನು ಹುಟ್ಟಾಕ್ತಾ ಇಲ್ಲ. ಹಿಂದೆ ಯಾವ್ಯಾವ ಸಾಕ್ಷಿಗಳು ಕೆಳ ನ್ಯಾಯಾಲಯದಲ್ಲಿ ಹೇಳಿಕೆಗಳನ್ನು ದಾಖಲಿಸಿದ್ರು ಅದೇ ಸಾಕ್ಷಿಗಳನ್ನ ಮರು ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಈಗ ಯಾರ ಹೇಳಿಕೆನ ದಾಖಲಿಸಬೇಕು? ಮೊದಲನೇದಾಗಿ ತರಕಾರಿ ವ್ಯಾಪಾರಿ ರಾಧಾಕೃಷ್ಣ, ಆನಂತರ ಆಟೋ ಡ್ರೈವರ್ ಶಿವು, ಇವರ ಹೇಳಿಕೆನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ರಾಧಾಕೃಷ್ಣ, ಯುವರ್ ಆನರ್, ನೋಡಿ, ಸುಮ್ಮನೆ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀನಿ ಅಂತ ಹೇಳಿ ಮಾನ್ಯ ವಕೀಲ ಸಹೋದ್ಯೋಗಿಗಳು ಸಾಕ್ಷ್ಯಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಲ್ಲಿ ವಿಫಲರಾಗಿದ್ದಾರೆ. ಆದ ಕಾರಣ ನ್ಯಾಯಾಲಯ ಸಮಯವನ್ನ ವ್ಯರ್ಥ ಮಾಡದೆ ಈ ಹಿಂದೆ ಕೆಳ ನ್ಯಾಯಾಲಯ ಕೊಟ್ಟ ತೀರ್ಪೇ ಅಂತಿಮ ಅಂತ ಹೇಳಿ ಜಡ್ಜ್ಮೆಂಟ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಸಾಕ್ಷಿಗಳು ಇಷ್ಟೊತ್ತಿಗೆ ಇಲ್ಲಿ ಬರಬೇಕಾಗಿತ್ತು ಮಹಾಸ್ವಾಮಿ. ಯಾವುದೋ ಕಾರಣಾಂತರಗಳಿಂದ ಅವರು ಇಲ್ಲಿ ಬರೋ ತಡ ಆಗ್ತಾ ಇದೆ. ಹಾಗಾಗಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಾಕ್ಷಿಗಳು ನ್ಯಾಯಾಲಯಕ್ಕೆ ಬರೋದು ಕನಸು ಅನ್ಸುತ್ತೆ ಇವರ. ಯಾಕೆ ಅಂತಂದ್ರೆ ಇವರು ಸಾಕ್ಷಿಗಳನ್ನ ಎದುರಿಸಿ ಬೆದರಿಸಿ ಸಾಕ್ಷ್ಯ ಹೇಳೋದಕ್ಕೆ ಒಪ್ಸಿರ್ತಾರೆ. ಅವರು ಪ್ರಾಣಭಯದಿಂದ ಒಪ್ಕೊಂಡಿರ್ತಾರೆ. ಆದ್ರೆ ಆರೋಪಿ ಆದಿತ್ಯ ಅವರು ಕೋರ್ಟ್ ನಲ್ಲಿರೋ ಈ ಸಂದರ್ಭದಲ್ಲಿ ಅವರು ಪ್ರಾಣಭಯದಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅನ್ನೋದೇ ನನ್ನ ಭಾವನೆ. ಇಲ್ಲ ಯುವರ್ ಆನರ್,
ಸಾಕ್ಷಿಗಳಿಗೆ ಯಾವ ಭಯನೂ ಇಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಎಷ್ಟಿರುತ್ತೆ ಅಂತ ತಮಗೆ ಗೊತ್ತಿದೆ. ರಸ್ತೆ ಮಧ್ಯೆ ಬರುವಾಗ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಬರೋದು ಸ್ವಲ್ಪ ತಡ ಆಗಿದೆ. ಆದ ಕಾರಣ 5 ನಿಮಿಷ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅವ್ರು ಬರೋದೇ ಇಲ್ಲ ಅಂತಂದ್ಮೇಲೆ ಅವ್ರಿಗೆ ಕಾಲಾವಕಾಶ ಕೊಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಯುವರ್ ಆನರ್. 5 ನಿಮಿಷ ಕಾದ್ ನೋಡೋಣ. ಬರದೇ ಇದ್ರೆ ತೀರ್ಪು ನೀಡಲಾಗುತ್ತೆ. ಥ್ಯಾಂಕ್ ಯು ಯುವರ್ ಆನರ್. ನಾನು ಏನ್ ಮಾಡ್ಲಿ ಅತ್ತೆ? ಆದಿ ಜೊತೆ ಇದ್ದಾಗ್ಲೇ ಅವಳ ಫೋನ್ ಬರುತ್ತೆ. ಅವಳ ಫೋನ್ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿರಲ್ಲ. ಅಂತದ್ರಲ್ಲಿ ಹಾಗಂತ ಮಗನಿಗೆ ಹಾಗ ಬೈಯೋದು? ಅವಳು ಫೋನ್ ಮಾಡಿದಾಗ ಫೋನ್ ಅಟೆಂಡ್ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಏನಾದ್ರೂ ಸಬೂಬ್ ಹೇಳ್ಬೋದಿತ್ತಲ್ಲೋ? ನಾನು ಹಾಗೆ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ನೀ ಎದುರುಗಡೆ ಮಗನ್ ಮನ್ಸು ತೋಯಿಸ್ಬಿಡೋದಾ? ಇವತ್ತವನು ಕೋರ್ಟಿಗೆ ಹೊರಟಿದ್ದ ಕಣೋ. ಇಂಥ ಟೈಮಲ್ಲಿ ಗೆದ್ದು ಬಾ ಮಗನೆ ಅಂತ ಸಂತೋಷವಾಗಿ ಹಾರೈಸಿ ಕಳಿಸ್ಬೇಕು. ಅಂಥದ್ರಲ್ಲಿ ಒಂದು ಕ್ಷಣದಲ್ಲಿ ಅವನ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಶಶು, ಆದಿ ತುಂಬಾ ಸೂಕ್ಷ್ಮ ಕಣೋ, ಆರ್ತಿ ಹಾಗೆ. ನೀನ್ ಮೊದಲನೇ ಸರಿ ಅವನ್ನ ಬೈದಾಗ್ಲೇ ನಿನ್ಗೆ ಗೊತ್ತಾಗಿದೆ ಅವನೇನು ಅಂತ. ಮತ್ತೆ ಅವನು ಬೈಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವೇನೋ ನೀನು? ಆದಿ ನಿನ್ ಕನ್ಸು ಕಣೋ. ನೀನ್ ಸ್ವಲ್ಪ ಮೈ ಮರೆತರು ನಿನ್ನ ಆಸೆ, ಆಕಾಂಕ್ಷೆ, ಕನ್ಸುಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗುತ್ತೆ. ಆದಿ ಈಗ ಕೋರ್ಟಿಂದ ವಾಪಸ್ ಬಂದು ಏನೇನು ಅನಾಹುತ ಮಾಡ್ತಾನೋ ಭಯ ಆಗ್ತಿದೆ ಕಣೋ. ನೋಡು ಶಶು, ಈಗ ನೀನ್ ಜಾಸ್ಮಿನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಆದಿ ಕೋರ್ಟಿಂದ ವಾಪಸ್ ಬಂದು ನೀನು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅದರ ಬಗ್ಗೆ ಯೋಚನೆ ಮಾಡು. ಇಲ್ಲಾಂದ್ರೆ ಗೊತ್ತಲ್ಲ. ಯುವರ್ ಆನರ್, ಸಾಕ್ಷ್ಯಗಳನ್ನ ಹಾಜರುಪಡಿಸೋದಕ್ಕೆ ನೀವು ಕೊಟ್ಟಂತ ಸಮಯ ಮುಗೀತು. ಆದ್ರೂ ನಮ್ಮ ವಕೀಲ್ ಸಾಹೇಬ್ರು ಸಾಕ್ಷಿಗಳನ್ನ ಹಾಜರುಪಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಆರೋಪಿ ಆದಿತ್ಯ ಏನೇ ತಲೆಕೆಳಗ್ ಮಾಡಿದ್ರು ತಾನು ಮಾಡಿರೋ ಅಪರಾಧ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಆಗಲ್ಲ ಯುವರ್ ಆನರ್. ತನ್ನ ಮೇಲಿರೋ ಕೊಲೆ ಆಪಾದನೆಯನ್ನ ಹೇಗಾದ್ರೂ ಮಾಡಿ ಬೇರೆಯವರು ತಲೆ ಕಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಸಾಕ್ಷಿಯನ್ನ ಸೃಷ್ಟಿ ಮಾಡಿ ಕೋರ್ಟ್ ಕರ್ಕೊಂಬರೋ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಸಾಕ್ಷಿಗಳು ಏನೇ ಹೇಳಿಕೆ ಕೊಟ್ಟರು ಸಹ ಹಿಂದೆ ಕೊಟ್ಟ ಹೇಳಿಕೆಗಿಂತ ಭಿನ್ನವಾಗಿರೋಲ್ಲ. ಆದ ಕಾರಣ ಹಿಂದೆ ನಡೆದ ವಾದ ವಿವಾದವನ್ನೇ ಪರಿಗಣನೆಗೆ ತೆಗೆದುಕೊಂಡು ಕೆಳ ನ್ಯಾಯಾಲಯ ಕೊಟ್ಟ ತೀರ್ಪನ್ನೇ ಎತ್ತಿ ಹಿಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ದಟ್ಸ್ ಆಲ್ ಯುವರ್ ಆನರ್. ನೀವೇನಾದರೂ ಹೇಳೋದಿದೆಯಾ? ಯುವರ್ ಆನರ್, ಸಾಕ್ಷಿಗಳು ಬರಬೇಕಾಗಿತ್ತು, ಆದರೆ ಅವ್ರು ಬರೋದಕ್ಕೆ ಯಾಕೆ ತಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮಹಾಸ್ವಾಮಿ. ನೋಡ್ರಿ, ಒಂದ್ ಸಾರಿ ಕೇಳಿದ್ದಕ್ಕೆ ಸಮಯಾವಕಾಶ ಕೊಟ್ಟಿದ್ದಾಗಿದೆ. ಇನ್ನೊಂದ್ ಸಾರಿ ಕೊಡೋದಿಕ್ ಸಾಧ್ಯ ಇಲ್ಲ. ಬೇರೆ ಏನಾದರೂ ಹೇಳೋದಿದೆಯಾ? ಇಲ್ಲ ಯುವರ್ ಆನರ್. ಈ ಹಿಂದೆ ನಡೆದ ವಾದ ವಿವಾದಗಳನ್ನ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡು ನಂತರ ಕೆಳ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟ ಸಾಕ್ಷಿಗಳ ಹೇಳಿಕೆ ಸತ್ಯವೆಂದು ತಿಳಿದು ಬಂದಿರುವುದರಿಂದ ಆರೋಪಿ ಆದಿತ್ಯರವರಿಗೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಸ್ವಾಮಿ, ನಾವು ಆದಿತ್ಯನ ಕಡೆಯವರು ಮಹಾಸ್ವಾಮಿ. ಸಾಕ್ಷಿಗಳನ್ನ ಕರ್ಕೊಂಡು ಕೋರ್ಟಿಗೆ ಬರೋವಾಗ ಸಾಕ್ಷಿಗಳ ಮೇಲೆ ನನ್ನ ಮೇಲೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು. ಅವರಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ತಡ ಆಯಿತು ಮಹಾಸ್ವಾಮಿ, ದಯವಿಟ್ಟು ಕ್ಷಮಿಸಿ. ನೀವು ಏನೇ ಹೇಳೋದಿದ್ರು ಆಮೇಲೆ ಹೇಳಿರುತ್ತೆ. ಮೊದಲು ಅವರಿಗೆ ಫಸ್ಟ್ ಏಡ್ ಕೊಡಿಸಿ. ಪರವಾಗಿಲ್ಲ ಮಹಾಸ್ವಾಮಿ, ಸಾಕ್ಷಿಗಳು ಬಂದಿದ್ದಾರೆ, ಅವ್ರಿಗೆ ಹೇಳಿಕೆ ಕೊಡೋದಕ್ಕೆ
ಅವಕಾಶ ಮಾಡಿಕೊಡಿ. ಸಾಕ್ಷಿಗಳನ್ನ ವಿಟ್ನೆಸ್ ಬಾಕ್ಸ್ ಕರೆಸಿ. ರಾಧಾಕೃಷ್ಣ, ನಿಮ್ಮ ಹೆಸರು? ರಾಧಾಕೃಷ್ಣ. ಏನು ಮಾಡ್ಕೊಂಡಿದ್ದೀರಾ? ತರಕಾರಿ ವ್ಯಾಪಾರ. ಈ ಹಿಂದೆ ಆರೋಪಿ ಸ್ಥಾನದಲ್ಲಿರೋ ಆದಿತ್ಯ ಅವರ ವಿರುದ್ಧ ಸಾಕ್ಷಿ ಹೇಳಿದ್ರಿ. ಆ ಹೇಳಿಕೆ ಸತ್ಯನಾ, ಅಥವಾ ಈ ಹಿಂದೆ ಯಾರ್ದಾರು ಒತ್ತಡಕ್ಕೆ ಒಳಗಾಗಿ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳಿದ್ರಾ? ಅಬ್ಜೆಕ್ಷನ್ ಯುವರ್ ಆನರ್. ನೋಡಿ, ಆದಿತ್ಯ ಇವ್ರಿಗೆ ಹೇಗೆ ಎದುರಿಸಿದಾನೆ ಅಂತ. ಕೋರ್ಟ್ಗೆ ಸಾಕ್ಷಿ ಹೇಳಕ್ ಬಂದಾಗಲೂ ಆದಿತ್ಯನ ನೋಡಿ ಹೇಗೆ ಎದುರ್ತಾ ಇದ್ದಾನೆ ಅಂತ ನೋಡಿ. ಯುವರ್ ಆನರ್, ಸಾಕ್ಷಿಗಳ ಮನಸ್ಸನ್ನ ಬದಲಾಯಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕ್ಷಿಗಳು ನಿರ್ಭಯವಾಗಿ ಹೇಳಿಕೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಮಿಸ್ಟರ್ ರಾಧಾಕೃಷ್ಣ, ಇಲ್ಲಿ ನಿಮಗೆ ಯಾರ ಭಯನೂ ಇಲ್ಲ. ನಿಮ್ಮ ಸಪೋರ್ಟ್ಗೆ ಮಾನ್ಯ ಜಡ್ಜ್ ಸಾಹೇಬರಿದ್ದಾರೆ. ಅವ್ರ ಮುಂದೆ ಸತ್ಯ ಏನು ಅಂತ ಹೇಳಿ ಅವರು ನಿಮಗೆ ರಕ್ಷಣೆ ಕೊಡ್ತಾರೆ. ಹೇಳಿ, ನಿಮಗೆ ಏನೇನು ಸತ್ಯ ಗೊತ್ತಿದೆಯೋ ಧೈರ್ಯವಾಗಿ ಹೇಳಿ. ನ್ಯಾಯಾಲಯ ನಿಮಗೆ ಸಂಪೂರ್ಣ ರಕ್ಷಣೆ ಕೊಡುತ್ತೆ. ಹೇಳಿ ಮಿಸ್ಟರ್ ರಾಧಾಕೃಷ್ಣ, ನಿಮ್ಗೆ ಆದಿತ್ಯನ್ ಕಂಡ್ರೆ ಏನಾದ್ರು ಹೆದರಿಕೆ ಇದೆಯಾ? ಅವರಿಗೆ ಎದುರ್ಕೊಂಡು ಏನಾದ್ರು ನೀವು ಸಾಕ್ಷಿ ಹೇಳಕ್ ಬಂದ್ರಾ? ನಮ್ಮಿಂದ ತಪ್ಪಾಗಿದೆ ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ಸತ್ಯನ ಮುಚ್ಚಿಟ್ಟು ಸುಳ್ಳು ಯಾಕೆ ಹೇಳಿದ್ರಿ? ಅವತ್ತೇ ಸತ್ಯ ಹೇಳ್ಬೋದಾಗಿತ್ತಲ್ಲ. ಅವತ್ತು ಸುಳ್ಳು ಸಾಕ್ಷಿ ಹೇಳಿದ್ಕೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ. ಸರಿ, ನೀವಿನ್ನು ಹೋಗ್ಬೋದು. ಯುವರ್ ಆನರ್, ನಮ್ಮ ಮುಂದಿನ ಸಾಕ್ಷಿ ಆಟೋ ಡ್ರೈವರ್ ಶಿವು. ಆಟೋ ಡ್ರೈವರ್ ಶಿವು, ನೀವಿನ್ನು ಹೊರಡಿ. ಸತ್ಯ ಏನು ಅನ್ನೋದನ್ನ ಕೇಳಿದ್ರ ಮಹಾಸ್ವಾಮಿ. ಇದಕ್ಕೆಲ್ಲ ಕಾರಣ ಆ ಅರ್ಪಿತಾ. ಆದಿತ್ಯ ಅವ್ರ ಮೇಲಿರೋ ದ್ವೇಷಕ್ಕೆ ಸಾಕ್ಷಿ ಅವರಿಗೆ ಆಕ್ಸಿಡೆಂಟ್ ಮಾಡಿ ಆ ಆಪಾದನೆನ ಆದಿತ್ಯ ಅವ್ರ ಮೇಲೆ ಬರೋಂಗ್ ಮಾಡಿದ್ದಾರೆ. ಆದ ಕಾರಣ ನಿಜವಾದ ಅಪರಾಧಿಯಾದ ಅರ್ಪಿತಾ ಅವ್ರನ್ನ ಬಂಧಿಸಿ ಅವರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ನೀವೇನಾದರೂ ಸಾಕ್ಷಿಗಳಿಂದ ಹೇಳಿಕೆ ಪಡೆಯೋದಿದೆಯಾ? ಇಲ್ಲ ಯುವರ್ ಆನರ್. ಈ ಮೊಕದ್ದಮೆಗೆ ಸಂಬಂಧಪಟ್ಟ ಸಾಕ್ಷಿಗಳ ಹೇಳಿಕೆ ಮತ್ತು ವಾದ ವಿವಾದಗಳನ್ನು ನ್ಯಾಯಾಲಯ ಆಲಿಸಿದ್ದು, ಈ ಮೊಕದ್ದಮೆಯಲ್ಲಿ ಪ್ರಮುಖ ಆರೋಪಿಗಳಾದ ಅರ್ಪಿತಾ ಮತ್ತು ವಿಶಾಲಾಕ್ಷಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಪೊಲೀಸ್ ಅವರಿಗೆ ಆದೇಶ ನೀಡುತ್ತದೆ. ಹಾಗೆ ಈ ಕೇಸ್ನಲ್ಲಿ ಈ ಹಿಂದೆ ಸುಳ್ಳು ಸಾಕ್ಷ್ಯ ಹೇಳಿ ರಾಧಾಕೃಷ್ಣ, ಆಟೋ ಡ್ರೈವರ್ ಶಿವು ಮತ್ತು ವಿಶಾಲಾಕ್ಷಿ ಮೂವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಾಗೆಯೇ ಈ ಮೊಕದ್ದಮೆಯ ತೀರ್ಪನ್ನು ಇದೇ ತಿಂಗಳು 17ನೇ ತಾರೀಕಿಗೆ ಕಾಯ್ದಿರಿಸಲಾಗಿದೆ. ಈಗಲಾದ್ರೂ ಗೊತ್ತಾಯ್ತೇನಮ್ಮ ನಾನೇನು ತಪ್ಪು ಮಾಡಿಲ್ಲ ಅಂತ. ಅಮ್ಮ, ನಾನು ನಿನ್ ಮಗ ಅಮ್ಮ. ನಾನು ಯಾವತ್ತೂ ತಪ್ಪು ಮಾಡಕ್ ಚಾನ್ಸೇ ಇಲ್ಲ.
ಸಾಕ್ಷಿ ನನ್ನ ತಂಗಿ ಅಮ್ಮ, ಅವಳು ನನ್ನ ಪ್ರಾಣ. ನನ್ನ ಪ್ರಾಣ ನಾನೇ ಕಳ್ಕೊಂಡ್ರೆ ಅದು ಆತ್ಮಹತ್ಯೆಲೇನಮ್ಮ. ನನ್ನ ಕಣ್ಣ ನಾನೇ ಚುಚ್ಕೊಂಡ್ರೆ ನನಗೆ ತಾನೇ ನೋವು. ಸಾಕ್ಷಿ ಮತ್ತೆ ನೀನು ನನಗೆ 2 ಕಣ್ಗಳಿದ್ದಾಗಮ್ಮ. ಇವಾಗ ಆಲ್ರೆಡಿ ನಾ ಒಂದು ಕಣ್ ಕಳ್ಕೊಂಡಿರೋ ಕುರುಡ. ಅದ್ರಲ್ಲಿ ಇನ್ನೊಂದು ಕಣ್ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಅಮ್ಮ. ನಿನಗೆ ಅದೆಷ್ಟೋ ನನ್ನ ಮೇಲೆ ಪ್ರೀತಿ. ಸಾಕ್ಷಿನ ನೀನೇ ಸಾಯಿಸ್ತೀಯ ಅಂತೇಳಿ ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೋ. ನಿನಗೆ ನಾನು ದ್ರೋಹ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗನೇ, ಕ್ಷಮಿಸ್ಬಿಡು.